ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್. ಇವತ್ತು ಉಪೇಂದ್ರ ಅಭಿನಯದ ಮತ್ತು ನಿರ್ದೇಶನದ ಬಹು ನಿರೀಕ್ಷಿತ UI ಸಿನಿಮಾದ ಟೀಸರ್ ಅಥವಾ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಸರಿಸುಮಾರು 2 ನಿಮಿಷದ ಈ ಟೀಸರ್ನಲ್ಲಿ ಉಪೇಂದ್ರ ಅವರು ಬೇರೆ ಲೋಕವನ್ನೇ ತೋರಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸುದೀಪ್ ಇದ್ದರು, ಶಿವಣ್ಣ ಅವರಿದ್ದರು, ಅಲ್ಲು ಅರವಿಂದ್ ಅವರಿದ್ದರು, ಲಹರಿ ಮ್ಯೂಸಿಕ್ನವರಿದ್ದರು ಮತ್ತು ಮೇನಾಗಿ ಕಾಂತಾರ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಅವರು ಈ ಸಿನಿಮಾಗೂ ಕೂಡ ಮ್ಯೂಸಿಕನ್ನು ಮಾಡಿದ್ದಾರೆ. UI ಸಿನಿಮಾದ ಮತ್ತೊಂದು ಹೈಲೈಟ್ ಅಂದರೆ ಆ ಸಿನಿಮಾದ ಟೈಟಲ್, ಅದು ದೇವರ ನಾಮ ಅಂತ ಹೇಳ್ಬೋದು ಅಥವಾ ಕುದುರೆಯ ಕಾಲಿನ ಒಂದು ಚಿಹ್ನೆ ಅಂತ ಹೇಳ್ಬೋದು, ಗೊತ್ತಿಲ್ಲ. ಬಟ್ ಇದಂತೂ ಬಹು ನಿರೀಕ್ಷಿತ ಸಿನಿಮಾ. ಇದು ಪ್ಯಾನ್ ಇಂಡಿಯಾ ಅಲ್ಲ, ಫ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳ್ಬೋದು. ಉಪೇಂದ್ರ ಅವರು ಇಲ್ಲಿ ತನಕ ಬಚ್ಚಿಟ್ಟ ತಮ್ಮ ಜ್ಞಾನವನ್ನೆಲ್ಲ ಇಲ್ಲಿ ಈ ಸಿನಿಮಾದ ದಾರಿ ಎರೆದಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದ ಬಹುತೇಕ ಭಾಗ ಅಂದರೆ VFX ಇಂದ ಕೂಡಿರುತ್ತೆ. ಹಾಗಾಗಿ VFX ಮಾಡೋರು ಕೂಡ ಒಂದೇ ಮಾತನ್ನು ಹೇಳಿದರು, ಈ ಸಿನಿಮಾದಲ್ಲಿ ಸರಿಸುಮಾರು 1500 ಪಾರ್ಟ್ಸ್ ಅಂದರೆ VFX ತುಣುಕುಗಳಿವೆ ಅಂತ, ಅಷ್ಟು ಶಾರ್ಟ್ಸ್ ಇವೆ ಅಂತ. ಹಾಗಾಗಿ ಈ 90% ಅಂದರೆ ಸರಿಸುಮಾರು 90% ಸಿನಿಮಾದಲ್ಲಿ VFX ಇರೋ ಕಾರಣ ಮೊದಲು VFXಗೆ ಶಾರ್ಟನ್ನು ರೆಡಿ ಮಾಡಿ ಆನಂತರ ಗ್ರೀನ್ ಮ್ಯಾಟಲ್ಲಿ ಅಥವಾ ಬ್ಲೂ ಮ್ಯಾಟಲ್ಲಿ ಸಿನಿಮಾವನ್ನು ಶೂಟ್ ಮಾಡಿರುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಥವಾ ಹಾಗೆ ಮಾಡಿದ್ದಾರೆ ಅಂತ ಈ VFX ತಂಡ ಕೂಡ ಹೇಳ್ತು. ಹಾಗಾಗಿ ಉಪೇಂದ್ರ ಅವರು ಇಲ್ಲಿ ತನಕ ಮಾಡಿರೋ ಸಿನಿಮಾದಲ್ಲಿ ಹಾಲಿವುಡ್ ಅಂತ ಒಂದು ಸಿನಿಮಾ ಅತ್ಯಂತ ಉತ್ತಮ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅಥವಾ ಟೆಕ್ನಾಲಜಿಯ ಕುರಿತಾಗಿ ಮಾಡಿರೋ ಸಿನಿಮಾ ಆಗಿತ್ತು. ಆದರೆ ಈ UI ಸಿನಿಮಾದಲ್ಲಿ ಇದು ನೋಡಿದ್ರೆ ಈ ಕಥೆಯನ್ನು ಸ್ವಲ್ಪ ಗೆಸ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಟೀಸರ್ನಲ್ಲಿ ಯಾವ ಎಳೆಯನ್ನು ಬಿಟ್ಕೊಟ್ಟಿಲ್ಲ. ಒಂದು ಟೆರೆಜಮ್ ತೋರಿಸಿದ್ದಾರೆ, ಮತ್ತೊಂದು ಕಡೆ ಯಾವುದೋ ಒಂದು ಬೇರೆ ಲೋಕವನ್ನು ತೋರಿಸಿದ್ದಾರೆ ಗ್ರಾಫಿಕ್ಸ್ ಮುಖಾಂತರ. ಮತ್ತೊಂದು ಕಡೆ ರವಿಶಂಕರ್ ಪಾತ್ರಧಾರಿಯಾಗಿ ಯಾವುದೋ ಅರಬ್ ಆಡಳಿತದ ರಾಜನಂತ ತೋರಿಸಿದ್ದಾರೆ. ಉಪೇಂದ್ರ ಅವರು ಕುದುರೆ ಮುಖಾಂತರ ಬರ್ತಾರೆ. ಹೀಗಾಗಿ ಒಂದು ಮಟ್ಟಿನ ಕಥೆಯನ್ನು ಹೇಳ್ಕೊಳ್ಬೇಕಾದ್ರೆ ಉಪೇಂದ್ರ ಅವರು ಕೂಡ ಯಾವುದೋ ಒಂದು ಅನ್ಯಾಯವನ್ನು ತಡೆಗಟ್ಟುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅಥವಾ ಈ ದೊರೆಗಳ ಅಟ್ಟಹಾಸವನ್ನು ಮೆರೆಯುವುದನ್ನು ತೋರಿಸ್ಲಿಕ್ಕೆ. ಅಂದರೆ ಈ ಸಿನಿಮಾ ಅಷ್ಟೇ, ನಮಗೆ ಈ ರಾಜಕಾರಣಿಗಳು ಯಾವ ಥರ ನಮ್ಮ ತಲೆ ಮೇಲೆ ಎಣ್ಣೆ ಹಾಕ್ಕೊಂಡು ಅವರವರು ಬೆಳೆ ಬೇಯಿಸ್ಕೊಳ್ತಾರೆ ಅಂತ ಕಥೆ, ಈಗಿನ ಜನರೇಷನ್ ಕಥೆ ಇದೆಯಲ್ಲ, ಅದನ್ನೇ ಸ್ವಲ್ಪ ಹಿಂದೆ ಹೋಗಿ ಈ ರಾಜರ ಕಾಲದಲ್ಲಿ ಏನೇನು ಆಗ್ತಿತ್ತು ಅಥವಾ ಈ ಕಥೆಯನ್ನು ಅಲ್ಲಿ ಹೋಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಮೇಲ್ನೋಟಿಗೆ ಕಾಣುತ್ತೆ. ಏನೇ ಆದರೂ ಕೂಡ ಈ ಸಿನಿಮಾದ ಫಸ್ಟ್ ಲುಕ್ ಅಂತೂ ಭಯಂಕರವಾಗಿದೆ. ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು ಹೇಳೋ ಪ್ರಕಾರ ಇದು ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ದಾರೆ. ಕೇವಲ 2 ನಿಮಿಷದಲ್ಲಿ ಈ ಥರ ಈ ಟೀಸರ್ ನೋಡಿ ಭಯಪಡಬೇಕಾದ್ರೆ ಇನ್ನು 2.5 ತಾಸಿನ ಸಿನಿಮಾ ಇಷ್ಟು ಭಯಪಡಿಸ್ಬೋದು ಅಥವಾ ಯಾವ ಥರ ಇರ್ಬೋದು ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದು ಅತ್ಯುತ್ತಮ ತಂತ್ರಜ್ಞಾನವುಳ್ಳವಂಥ ಒಂದು ಸಿನಿಮಾ. ಯಾಕಂದರೆ ನಾವು ಇಂಗ್ಲೀಷ್ ಸಿನಿಮಾದಲ್ಲಿ ನೋಡಿರ್ತೇವೆ, ಕಂಪ್ಲೀಟಾಗಿ ಬ್ಲೂ ಮ್ಯಾಟ್ ಅಥವಾ ಗ್ರಾಫಿಕ್ಸ್ ಮುಖಾಂತರವನ್ನೇ ಸಿನಿಮಾ ನೋಡ್ತೇವೆ ಅಥವಾ ಬೇರೆ ಲೋಕವನ್ನು ನೋಡ್ತೀವಲ್ಲ. ಹಾಗಾಗಿ ಇಲ್ಲೂ ಹಾಗೆ ಕೂಡ ಈ ನಮ್ಮ ಇಂಡಿಯನ್ ಸಿನಿಮಾ ಜಗತ್ತಿನಲ್ಲಿ ಗ್ರಾಫಿಕ್ಸ್ ಮುಖಾಂತರ ಅಥವಾ VFX ಮುಖಾಂತರ ಒಂದು ಸಿನಿಮಾವನ್ನು ತೋರಿಸ್ಬೋದು, ಈ ಥರವನ್ನು ತೋರಿಸ್ಬೋದು, ಬೇರೆ ಲೋಕವನ್ನು ಈ ಥರವನ್ನು ತೋರಿಸ್ಬೋದು ಅಂತ ಮಾಡಿಟ್ಟ ಒಂದು ಸಿನಿಮಾ. ಕತೆ ಗಟ್ಟಿಯಾಗಿರ್ಬೋದು, ಬಟ್ ಮೇಲ್ನೋಟಕ್ಕೆ ಏನೂ ಗೊತ್ತಾಗ್ತಿಲ್ಲ. ಆದರೆ ಈ ಸಿನಿಮಾದಲ್ಲಿ ಒಂದಂತೂ ಸತ್ಯ, ನಮ್ಮ ಕನ್ನಡ ಸಿನಿಮಾದಲ್ಲಿ KGF, ಕಾಂತಾರ ಅಂದರೆ ಈಗಿನ ಹಳೆ ಸಿನಿಮಾಗಳಿದ್ದು, ಬಬ್ರುವಾಹನ, ಭಕ್ತ ಪ್ರಹ್ಲಾದ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಇದ್ದು. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ KGF ಮತ್ತು ಕಾಂತಾರ ಸಿನಿಮಾ ಹಾಗೆ ಈಗಿನ ಕಾಟೇರ ಹೇಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಬೇರೆ ಸಿನಿಮಾದರೂ ಕೂಡ ತಿರುಗಿ ನೋಡುವಂತೆ ಮಾಡಿತ್ತಲ್ಲ, ಹಾಗೆ ಈ UI ಸಿನಿಮಾ ಟೀಸರ್ ನೋಡಿದರೆ ಮತ್ತೊಮ್ಮೆ ಈ ಟೀಸರ್ ಮುಖಾಂತರವೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಒಂದು ಗರಿಮೆ ಅಥವಾ ಹಿರಿಮೆ ಹೆಚ್ಚಿಕೊಳ್ಳೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂದರೆ ಉಪೇಂದ್ರ ಅಂದರೆ ನಮ್ಮ ಭಾರತೀಯ ಚಿತ್ರರಂಗದ ಅತ್ಯುತ್ತಮ ಡೈರೆಕ್ಟರ್. ಒಂದು ತರ್ಲೆ ನನ್ನ ಮಕ್ಕಳು ಅಂತ ಸಿನಿಮಾ ಮಾಡಿದಂಥ ಉಪೇಂದ್ರ ನೆಕ್ಸ್ಟ್ ಸಿನಿಮಾದಲ್ಲಿ ಓಮ್ ಅಂತ ಒಂದು ಅದ್ಧೂರಿ ಸಿನಿಮಾ ಮತ್ತು ಮೇಕಿಂಗ್ ಸ್ಟೈಲಲ್ಲಿ ಅಥವಾ ಕಲರ್ ಗ್ರೇಡಿಂಗಲ್ಲಿ ಯಾವ ಥರ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಹಾಗಾಗಿ ಭಾರತ ಚಿತ್ರರಂಗ ಕಂಡ ಅತ್ಯುತ್ತಮ ತಂತ್ರಜ್ಞ ಅಂದರೆ ಅದು ಉಪೇಂದ್ರ. ಹಾಗಾಗಿ ಉಪೇಂದ್ರ ಅವರ ನಿರ್ದೇಶನದ ಮತ್ತು ನಟನೆಯ ಈ ಸಿನಿಮಾ ಸದ್ಯದಲ್ಲೇ ತೆರೆಗೆ ಬರುತ್ತೆ. ಯಾಕಂದರೆ ಜನರ ನಿರೀಕ್ಷೆ ಕೂಡ ಅಷ್ಟೇ ಇದೆ. ಯಾಕಂದರೆ ಉಪೇಂದ್ರ ಅವರ ನಟನೆಗಿಂತ ಉಪೇಂದ್ರ ಅವರ ನಿರ್ದೇಶನ ಅಂದರೆ ಅದು ಎಲ್ಲರೂ ಹುಬ್ಬೇರುವಂತೆ ಮಾಡುತ್ತೆ ಮತ್ತು ಕುತೂಹಲ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು
ರಿಲೀಸ್ ಆದ UI ಸಿನಿಮಾದ ಟೀಸರ್ ಅಥವಾ ಫಸ್ಟ್ ಲುಕ್ ತುಂಬ ನಿರೀಕ್ಷೆ ಹುಟ್ಟುಕೊಂಡಿದೆ. ಯಾಕಂದರೆ ಉಪೇಂದ್ರ ಅವರು ಈ ಮಟ್ಟಿನ ನಿರೀಕ್ಷೆನ ಯಾವತ್ತೂ ಹುಟ್ಟಾಕಿರಲಿಲ್ಲ. ಹಾಗೆ ಈ ಹುಟ್ಟಾಕಿದ ನಿರೀಕ್ಷೆನ ಈ ಟೀಸರ್ ಮುಖಾಂತರ ಖುಷಿಯನ್ನುಗೊಳಿಸಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ UI ಸಿನಿಮಾ ತುಂಬ ನಿರೀಕ್ಷೆ ಹುಟ್ಟುತ್ತೆ. ಮುಂದೆ ಟ್ರೈಲರ್ ಬರಬೇಕು, ಸಾಂಗ್ಸ್ ಬರಬೇಕು, ಹಾಗೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದೊಂದು ಕುತೂಹಲ ಇದೆ. ಹೀಗಾಗಿ ಅತ್ಯುತ್ತಮ ತಂಡ ಒಂದು ಸಿನಿಮಾವನ್ನು ರೆಡಿ ಮಾಡಿದೆ. ಆದಷ್ಟು ಬೇಗ ತೆರೆಗೆ ಬರಲಿ. ಮುಂದಿನ ಅಪ್ಡೇಟ್ ಕೂಡ ಬೇಗ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದಗಳು.